ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ ಈ ರೀತಿ ಒಂದು ಬೇಬಿ ಕುಚ್ಚು ಹಾಕೋ ಬದಲು ಅದಕ್ಕೇ ಸ್ವಲ್ಪ ಬೀಡ್ಗಳನ್ನ ಯೂಸ್ ಮಾಡಿಕೊಂಡು ಗ್ರ್ಯಾಂಡ್ ಲುಕ್ಕನ್ನು ಕೊಡಬಹುದು. ಆ ರೀತಿ ಇರುವಂಥ ಒಂದು ಡಿಸೈನ್ ನಿಮಗೆ ಹೇಳ್ಕೊಡೋದಕ್ಕೆ ಅಂತ ಬಂದಿದ್ದೀನಿ. ನೋಡಿ, ಈ ರೀತಿ 3 ಬೀಡ್ ಇದೆ. ಅದರಲ್ಲಿ ನಿಮಗೆ ಬೇಕು ಅಂದರೆ ನೋಡಿ ಈ ರೀತಿ ಬೀಡ್ನಾದರೂ ತೊಗೋಬೋದು. ಡಿಸೈನ್ಸ್ ಇದೆ ಅದರಲ್ಲಿ, ಇದು ಫ್ಲೈನ್ ಇದೆ, ಇದನ್ನಾದರೂ ತೊಗೋಬೋದು. ನಾನಿಲ್ಲಿ ಇದನ್ನು ಮಾತ್ರ ತೊಗೊಳ್ತಿದ್ದೀನಿ, ಇವೆರಡನ್ನ ತೊಗೊಳ್ತಾ ಇದ್ದೀನಿ. ನಿಮಗೆ ತೋರಿಸ್ದೆ ಈ ರೀತಿ ಬೀಡ್ಸು ಇದ್ದರೆ ಈ ರೀತಿನೂ ಯೂಸ್ ಮಾಡ್ಕೋಬೋದು. ನೋಡಿ, ಯಾರು ಇದ್ದರೆ ಈ ರೀತಿ ಬೀಡ್ಗಳಿದ್ದರೆ ಅದನ್ನು ಉಪಯೋಗಿಸ್ಕೊಂಡು ಹಾಕಿ, ಇಲ್ಲಾಂದರೆ ಈ ರೀತಿ ಫ್ಲೈನ್ ಆಗಿದ್ದರೆ ಇದನ್ನಾದರೂ ಬಳಸ್ಕೋಬಹುದು. ನಾನು ಇವೆರಡನ್ನು ಬಳಸ್ಕೊಳ್ತೀನಿ. ಬನ್ನಿ ಈಗ ಡಿಸೈನನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ಡಿಸೈನ್ ಬರುತ್ತೆ. ಈ ರೀತಿ ಹಾಕ್ಕೊಂಡು ಕುಚ್ಚನ್ನು ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನಾನು ಹಾಕ್ತಾ ಇದ್ದೆ, ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ಸ್ಟಾರ್ಟಿಂಗು ನಾವು 2 ಲಾಕನ್ನು ಹಾಕ್ಕೊಂಡು, ನೋಡಿ ಸ್ಟಾರ್ಟಿಂಗಲ್ಲಿ 2 ಲಾಕನ್ನು ಹಾಕೋಬೇಕು. ಮತ್ತು 4 ಚೈನನ್ನು ಹಾಕ್ಕೊಂಡು ಈ ರೀತಿ ಬೀಡನ್ನು ಹಾಕೋಬೇಕು. ಸ್ಟಾರ್ಟಿಂಗಿಗೆ ನೀವು 4 ಅಥವಾ 5 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ. ಈಗ ಲಾಕ್ ಮಾಡ್ಕೊಂಡಾಗಿದೆ. ಈಗ ಬೀಡ್ಸನ್ನು ಹಾಕೋಣ. ನೋಡಿ, ಈ ರೀತಿ 3 ಸಹ ಒಟ್ಟಿಗೆ ತೊಗೊಂಡಿದ್ದೀನಿ. ಈಗ ಈ ರೀತಿ ಇಟ್ಕೊಂಡು ನೀವು ಸಿಂಗಲ್ ಬೇಕಾದ್ರೂ ತೊಗೋಬೋದು. ಪ್ರಾಕ್ಟೀಸ್ ಇಲ್ಲ ಅನ್ನೋರು ಒಂದೊಂದೇ ಬೀಡನ್ನು ತೊಗೊಂಡು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಹಾಕೋಬೇಕು. ಇಲ್ಲಿ ಬೀಡ್ ಲಾಕನ್ನು ಮಾಡ್ಕೊಳ್ಳೋದು ಬೇಡ. ನೋಡಿ, ಹೀಗೆ ಇಟ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಹೀಗೆ ಈ ರೀತಿ ನೋಡಿಕೊಂಡು ಇಲ್ಲಿಂದ ಸ್ವಲ್ಪ ಒಳಗಡೆ, ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಒಳಗಡೆಗೆ ತೊಗೊಂಡು ಹಿಂದೆ ಥ್ರೆಡನ್ನು ತೊಗೊಂಡು ಹೀಗೆ ಲಾಕ್ ಮಾಡ್ಕೋಬೇಕು. ಅದು ಒಂದು ಸಲ ಲಾಕ್ ಆಯಿತು. ಈಗ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕನ್ನು ಮಾಡ್ಕೊಳ್ಳಿ. ನೋಡಿ, 1 2 3 4. ನೀವು 4 ಆದರೂ ಹಾಕ್ಕೊಳ್ಳಿ, 5 ಆದರೂ ಹಾಕ್ಕೊಳ್ಳಿ. ನಾನು 4ಅನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ 2 ಸಲ ಲಾಕನ್ನು ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ನಾವೆಲ್ಲಿ ಲಾಕ್ ಮಾಡ್ತೀವಿ ಅಲ್ಲಿ ಡಬಲ್ ಲಾಕನ್ನು ಮಾಡ್ಕೊಳ್ಳಿ. ಮತ್ತು ನೋಡಿ, ಹೀಗೆ ಥ್ರೆಡನ್ನು ಹೀಗೆ ಇಟ್ಕೊಂಡು ನಿಮಗೆ ಒಂದೇ ಸಲ 3 ಬೀಡನ್ನು ಒಟ್ಟಿಗೆ ಹಾಕೋಕ್ಕಾಗೋದಿಲ್ಲ ಅಂದರೆ ನೋಡಿ, ಹೀಗೆ ಒಂದೊಂದನ್ನೇ ಹೀಗೆ ಥ್ರೆಡ್ಡಲ್ಲಿ ಇನ್ಸೆಟ್ ಮಾಡ್ಕೊಳ್ಳಿ. ನೋಡಿ, ಫಸ್ಟು ರೈಸ್ ಬೀಡನ್ನು ಹಾಕ್ಕೊಳ್ಳಿ, ಆಮೇಲೆ ಲೀಫ್ ಬೀಡ್ ಹಾಕ್ಕೊಳ್ಳಿ, ಮತ್ತೆ ಒಂದು ರೈಸ್ ಬೀಡನ್ನು ಹಾಕ್ಕೊಂಡು ಈಗ ಲಾಕ್ ಮಾಡಬೇಡಿ, ಹೀಗೆ ಇಟ್ಕೊಂಡು ನೋಡಿ ಈಗ ಇಟ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದರಿಂದ ಸ್ವಲ್ಪ ಒಳಗಡೆಗೆ ತೊಗೊಂಡ್ರೆ ಅದು ಶೇಪು ಚೆನ್ನಾಗಿ ಬರುತ್ತೆ. ಮತ್ತು ಹಿಂದೆ ದಾರನ ಹಾಗೆಯೇ ತೊಗೊಂಡು ಲಾಕ್ ಮಾಡ್ಕೋಬೇಕು. ಈಸಿ ಇದೆ. ಬರೀ ಬೇಬಿ ಕುಚ್ಚು ಹಾಕ್ತೀವಿ ಮತ್ತು ಒಂದೊಂದು ರೌಂಡ್ ಬೀಡ್ಸು ಎಲ್ಲ ಹಾಕಿ ಹಾಕ್ತೀವಲ್ವ, ಈ ರೀತಿ ಡಿಫ್ರೆಂಟಾಗಿ ರೈಸ್ ಬೀಡು ಮತ್ತು ಲೀಫನ್ನು ಬಳಸ್ಕೊಂಡು ಈ ರೀತಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ಬಿಗಿನರ್ಸ್ಗಳು ಆರಾಮಾಗಿ ಈಸಿಯಾಗಿ ಹಾಕೋಬೋದು ಈ ಡಿಸೈನ್ನ. ನೋಡಿ, ನಿಮಗೆ ಅರ್ಥ ಆಗಲಿ ಅಂತಲೇ ಒಂದೊಂದೇ ಬೀಡ್ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ಟೈಮ್ ಸೇವ್ ಆಗೋದಿಲ್ಲ ನಮಗೆ. ನೀವು ಬಿಗಿನರ್ಸ್ಗಳಿಗೆ ಒಟ್ಟಿಗೆ ಹಾಕೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಿಮಗೋಸ್ಕರ ಒಂದೊಂದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ಬೀಡನ್ನು ಥ್ರೆಡ್ ಒಳಗಡೆ ಹಾಕಿ ಲಾಕ್ ಮಾಡೋಕ್ಕೆ ಹೋಗಬೇಡಿ. 2 ರೈಸ್ ಬೀಡು ಮತ್ತು 1 ಲೀಫ್ ಬೀಡನ್ನು ಹೀಗೆ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಹೀಗೆ ಇಟ್ಕೊಳ್ಳಿ. ನೋಡಿ, ಹಿಂದೆ ಥ್ರೆಡ್ ಹಾಗೇ ಇರಲಿ. ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಅದರಿಂದ ಒಳಗಡೆ ಆದಾಗೆ ಸ್ವಲ್ಪ ಒಂದು ಪಾಯಿಂಟ್ ಒಳಗಡೆ ಆದಾಗೆ ಹೋಗಿ ನೋಡಿ, ಕ್ರೋಶನ್ದಲ್ಲಿ ಥ್ರೆಡ್ಡನ್ನು ಹೀಗೆ ತೊಗೊಂಡು ಈ ರೀತಿ 2 ಲೂಪ್ಗಳು ಬರುತ್ತೆ ಕ್ರೋಶ ಮೇಲೆ, ಅದು 2ರಲ್ಲೂ ಒಂದು ಸಲ ಹೀಗೆ ತೊಗೊಂಡ್ರೆ ಅದು ಲಾಕ್ ಆಗುತ್ತೆ. ಈಗ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡಿಕೊಂಡು ಈಗ 1 2 3 4 ಚೈನನ್ನು ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್, ಮತ್ತೆ ಥ್ರೆಡನ್ನು ಹೀಗೆ ತಗೊಳ್ಳಿ. ಆದಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ಒಂದೇ ಸಲ ಹೀಗೆ ಬೀಡನ್ನು ತೊಗೊಂಡು ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಏಕೆಂದರೆ ಬೇಗ ಮುಗಿಯುತ್ತೆ. ನಾವು ಒಂದೊಂದನ್ನೇ ತೊಗೊಂಡು ಹಾಕೋಕ್ಕೋದ್ರೆ ಟೈಮು ಜಾಸ್ತಿ ಹಿಡಿಯುತ್ತೆ. ಹೀಗೆ ಒಂದೇ ಸಲ ತೊಗೊಂಡ್ರೆ ಬೇಗ ಹಾಕ್ಬೋದು. ಅದಕ್ಕೋಸ್ಕರ ಕಲಿವಾಗಲೇ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಕುಚ್ಚೆಲ್ಲ ಕಟ್ಟಿದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಇದು. ತೋರಿಸ್ತೀನಿ ನಾನು. ಈ ರೀತಿ ನಿಧಾನವಾಗಿ ಹೀಗೆ ಹಾಕ್ಕೊಂಡು ಸ್ವಲ್ಪ ನಾನು ಹೇಳ್ಕೊಟ್ಟಿದ್ದೀನಿ ವೀಡಿಯೋಸ್ಗಳನ್ನ ನೋಡಿ, ಅಲ್ಲಿ ಟಿಪ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ಒಂದೊಂದು ಡಿಸೈನ್ ಹಾಕುವಾಗ್ಲೂ ಯಾವುದಾದ್ರೂ ಒಂದೊಂದು ಟಿಪ್ಸನ್ನು ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಲೂಸ್ ಇಟ್ಕೊಂಡ್ರೆ ನಾವು ಬೀಡನ್ನು ಹಾಕೋಕ್ಕಾಗೋದಿಲ್ಲ. ಈ ರೀತಿ ಸ್ವಲ್ಪ ಥ್ರೆಡ್ಡನ್ನು ಎಳ್ದಾಗ ಇಟ್ಕೊಂಡು ಇವೆರಡು ಬೆಳ್ಳಿ ಏನಿದೆ ಅದರಲ್ಲಿ ಹೀಗೆ ತಳ್ಕೊಳ್ಳಿ ನೋಡಿ, ನೀಟಾಗಿ ಹೋಗುತ್ತೆ. ಆಮೇಲೆ ಈ ರೀತಿ ನೋಡಿಕೊಂಡು ಸ್ವಲ್ಪ ಒಳಗಡೆಗೆ ಹಾಕಿ ಈ ರೀತಿ ಹಿಂದೆ ಇರೋ ಥ್ರೆಡ್ಡನ್ನು ತೊಗೊಂಡು ಲಾಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ಡಿಸೈನು. ಬಿಗಿನರ್ಸ್ಗಳು ಆರಾಮಾಗಿ ಈ ರೀತಿ ಹಾಕೋಬೋದು. ನಾನು ಪೂರ್ತಿ ಸೀರೆಗೆ ಹಾಕಿ ತೋರಿಸ್ತೀನಿ ಹೇಗೆ ಬಂತು ಅಂತ ನೋಡಿ. ಈ ರೀತಿ ಬರುತ್ತೆ. ಇದಕ್ಕೇ ಕುಚ್ಚನ್ನ ಕಟ್ಟಿ ಪೂರ್ತಿ ಸೀರೆಗೆ ಹಾಕಿ ಯಾವ ರೀತಿ ಕಾಣಿಸುತ್ತೆ ಫೈನಲ್ ಲುಕ್ಕು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಡಿಸೈನು ಎಷ್ಟು ಸಿಂಪಲ್ ಆಗಿದ್ರು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಡಿಸೈನು ನಾವು ನಾರ್ಮಲಾಗಿ ಬೇಬಿ ಕುಚ್ಚನ್ನು ಹಾಕೋ ಬದಲು ನೋಡಿ ಈ ರೀತಿ ಕ್ರಿಯೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವಾಗಲೂ ಬೇಬಿ ಕುಚ್ಚನ್ನ ಹಾಕೋ ಬದಲು ಈ ರೀತಿ ಬೀಡ್ಸ್ಗಳಿಂದ ಹಾಕಿ ನೋಡಿ. ಸಿಂಪಲ್ ಆಗಿದ್ರು ನೋಡೋಕ್ಕೆ ತುಂಬ ಲುಕ್ಕಾಗಿ ಕಾಣುತ್ತೆ ನೋಡಿ. ಸ್ಯಾರಿ ಪೂರ್ತಿ ಹಾಕ್ಕೊಂಡು ನಾವು ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಸ್ಯಾರಿ ಕಾಂಟ್ರಾಸ್ಟ್ ಕಲರಲ್ಲಿ ಈ ರೀತಿ ಕಟ್ಕೊಂಡಿದ್ದೀನಿ. ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬರೀ ಕುಚ್ಚನ್ನು ಕಟ್ಕೊಳ್ಳೋ ಬದಲು ಈ ರೀತಿ ಡಿಸೈನ್ನ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಪುಟ್ ಪುಟ್ಟಾಗಿ ಮುದ್ದಾಗಿ ಕಾಣಿಸ್ತಾ ಇದೆ. ಲೀಫ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಖುಷಿ ಪಡ್ತೀರಾ. ಈಗ ತಾನೇ ಕಲಿತಿರೋ ಬಿಗಿನರ್ಸ್ಗಳು ಆರಾಮಾಗಿ ಈ ಡಿಸೈನ್ನ ಹಾಕೋಬೋದು. ಓಕೆ ಫ್ರೆಂಡ್, ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.